ಎಲ್ಲ ಕಡೆ ಮೋಡ ಕವಿದಿದೆ, ಬಟ್ ಮಳೆ ಇಲ್ಲ. ವೆಲ್ಕಮ್ ಬ್ಯಾಕ್ ಟು ಗೌತಮ್ ಅಪ್ಪಿ ಇನ್ಸ್ಟಾ ಪೇಜ್. ನಾನಿವತ್ತು ಮಾತಾಡ್ತಾ ಇರೋ ಫಿಲಮ್ ಅಂದ್ಬಿಟ್ಟು ಮೋಡ ಕವಿದ ವಾತಾವರಣ. ಈ ಫಿಲಮ್ ನ ಕರ್ತನ, ರಚನಾ, ನಿರ್ದೇಶನ ಮಾಡಿರೋದು ನಮ್ಮ ಸಿಂಪಲ್ ಸುನಿ ಅವರು. ಅದೇ ತರ ಮೋಡ ಕವಿದ ವಾತಾವರಣ ಸಿನಿಮಾ ಇವತ್ತು ಪೇಯ್ಡ್ ಪ್ರೀಮಿಯರ್ ಶೋ ಇತ್ತು. ನಾನು ಹೋಗಿ ನೋಡ್ಕೊ ಬಂದೆ GT ವರ್ಡ್ಮಲ್ ಅಲ್ಲಿ. ಕೌಂಟ್ ಒಂದು 70 to 80 ಮೆಂಬರ್ಸ್ ಇದ್ರು. ಎಲ್ಲ ಒರಿಜಿನಲ್ ಆಗಿ ಬಂದಿರೋ ಆಡಿಯನ್ಸ್, ನೋ ಗಿಮಿಕ್. ಫಿಲಮ್ ಅಲ್ಲಿ ಆಕ್ಟ್ ಮಾಡಿರುವಂತವ್ರು ಶೀಲಂ ಅವರು ಫಸ್ಟ್ ಟೈಮ್ ಹೀರೋ ಆಗಿ ನಟಿಸಿದ್ದಾರೆ. ಅದ್ರ ಜೊತೆಗೆ ಮೋಕ್ಷ ಅಂಡ್ ಸಾತ್ವಿಕ್ ಅವರು ಕೂಡ ಅವ್ರಿಗೆ ಸಪೋರ್ಟಿಂಗ್ ರೋಲ್ ಕಾಣಿಸ್ಕೊಂಡಿದ್ದಾರೆ. ಈ ಫಿಲಮ್ನ ಸ್ಟೋರಿ ಸ್ಟಾರ್ಟ್ ಆಗೋದು ಬಂದ್ಬಿಟ್ಟು ಎರಡು ಪೇರ್ ಕಪ್ಪಲ್ಲು ಅವರ ಜೀವನದ ಮುಂದೆ ಫ್ಯೂಚರು ಅಂದ್ರೆ ಮದುವೆ ಆದ್ಮೇಲೆ ಹೆಂಗಿರ್ಬೇಕು ಅನ್ನೋದನ್ನ ಡಿಸ್ಕಷನ್ ಮಾಡೋಕ್ಕೆ ಅಂತ ಒಂದು ರೆಸಾರ್ಟ್ ಬುಕ್ ಮಾಡ್ಕೊಂಡು ಕಳಸಾಗಿ ಹೋಗ್ತಾರೆ. ಅಲ್ಲಿ ಏನೇನು ನಡೆಯುತ್ತೆ ಅನ್ನೋದೇ ಈ ಫಿಲಮಿನ ಒಂದು ಸ್ಟೋರಿ. ನಾನು ಎಲ್ಲದನ್ನೂ ಹೇಳ್ಬಿಟ್ರೆ ನಿಮಗೆ ಮಜಾ ಇರಲ್ಲ. ಇದು ಬೇಸಿಕ್ ಆಗಿರೋ ಒಂದು ನಾರ್ಮಲ್ ಲವ್ ಸ್ಟೋರಿ ಅಂತೂ ಅಲ್ಲ. ಈ ಫಿಲಮಲ್ಲಿ ನಿಮಗೆ ಒಳ್ಳೆ ಸಸ್ಪೆನ್ಸ್ ಥ್ರಿಲ್ಲರ್ನ ನಮ್ಮ ಸುನಿಯವರು ಡೆಲಿವರ್ ಮಾಡಿದರೆ ನಾನು ಶಾಕ್ ಆದೆ. ನನ್ನ ಟ್ರೇಲರ್ ನೋಡ್ಬೇಕಾದ್ರೆ ಅಷ್ಟೆಲ್ಲ ಏನು ಎಕ್ಸ್ಪೆಕ್ಟೇಷನ್ ಇರಲಿಲ್ಲ. ನಾರ್ಮಲಾಗಿ ಒಂದು ಲವ್ ಸ್ಟೋರಿ ಇರ್ಬೋದು, ಸುನಿ ಅವ್ರದ್ದು ಒಳ್ಳೆ ಕಾಮಿಡಿ ಇರುತ್ತೆ ಅಂತ ಹೋದೆ. ಹೌದು, ಫಸ್ಟ್ ಹಾಫಲ್ಲಿ ಒಳ್ಳೆ ಕಾಮಿಡಿ ಇತ್ತು, ಬಟ್ ಸೆಕೆಂಡ್ ಹಾಫಿಗೆ ಬಂದರೆ ಒಳ್ಳೆ ಸಸ್ಪೆನ್ಸ್ ಥ್ರಿಲ್ಲರ್ ಆಗಿ ಕನ್ವರ್ಟ್ ಆಗ್ತೋದು. ಟ್ವಿಸ್ಟ್ ಮೇಲೆ ಟ್ವಿಸ್ಟು ಸಖತ್ತಾಗಿತ್ತು ಅಂತಲೇ ಹೇಳ್ಬೋದು. ಎಲ್ಲೂ ಮಳೆ ಇಲ್ಲ, ಕಳ್ಸೋದ್ರಲ್ಲಿ ಒಳ್ಳೆ ಮಳೆ ನಮ್ಮ ಸುನಿ ಅವ್ರು ತೋರಿಸಿದ್ದಾರೆ. ಈ ಫಿಲಮಲ್ಲಿ 2 ಸಾಂಗ್ ಇದೆ, ಅದು ಡಿಸೆಂಟ್ ಆಗಿದೆ ಅಂತಲೇ ಹೇಳ್ಬೋದು. ಕೊನೆಗೆ ಬರೋ ಸಾಂಗು ನನ್ನ ಫೇವ್ರೇಟ್ ಸಾಂಗು. ಅದನ್ನು ನಿಮಗೂ ಇಷ್ಟ ಆದರೆ ಕೂತ್ಕೊಂಡು ನೋಡ್ಕೊಂಡು ಬನ್ನಿ. ಈ ವೀಕೆಂಡ್ಗೆ ಮೋಡ ಕವಿದ ವಾತಾವರಣ ಒಂದು ಒಳ್ಳೆ ಚಾಯ್ಸ್ ನಿಮ್ಗಾಗತ್ತೆ. ಮಿಸ್ ಮಾಡದೆ ನಿಮ್ಮ ಹತ್ತಿರದ PVR ಸಿಂಗಲ್ ಸ್ಕ್ರೀನು ಎಲ್ಲೋ ಹೋಗಿ ನೋಡೋದನ್ನ ಮರಿಬೇಡಿ. ಒಳ್ಳೆ ಸಿನಿಮಾ ಬಂದಾಗ ಏನು ಮಾಡ್ಬೇಕು ಗೊತ್ತಲ್ಲ.